ಭಾರತ ನಿಮಗೆ ಹೊಡಿತೀವಿ ಅಂತಾನೆ ಹೇಳಿತ್ತು, ನಿಮ್ಮ ದೇಶದೊಳಗೆ ನುಗ್ತೀವಿ ಅಂತಾನು ಹೇಳಿತ್ತು. ಅದಕ್ಕೆ ಸೇನೆ ಮಾಡಿಕೊಂಡ ತಯಾರಿ ಮಾತ್ರ ಅಂತಿಂತದ್ದಲ್ಲ. 3 ಬ್ರಹ್ಮಾಸ್ತ್ರಗಳನ್ನು ಬಳಸಿ ಭಾರತದ ಸೇನೆ ಪಾಕಿಸ್ತಾನದ ಗರ್ವಭಂಗ ಮಾಡಿದೆ. ಪಾಕಿಸ್ತಾನ ಫುಲ್ ಅಲರ್ಟ್ ಆಗಿತ್ತು. ಭಾರತ ಅಟ್ಯಾಕ್ ಮಾಡಬಹುದು ಅನ್ನೋ ಭೀತಿ ಕಾಡ್ತಿತ್ತು. ತನ್ನೆಲ್ಲ ರಾಡರ್ಗಳನ್ನ ಆಕ್ಟಿವ್ ಮಾಡಿತ್ತು. ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕಾಯ್ತಿತ್ತು. ಪಾಕಿಸ್ತಾನ ಏನೇ ಮಾಡಿದ್ರೂ ಭಾರತದ ರಣಬೇಟೆಗಾರ ರಫೇಲ್ ಆರ್ಭಟವನ್ನ ತಡೆದು ನಿಲ್ಲಿಸಲಾಗಲಿಲ್ಲ. ಪಾಕ್ ಸೇನೆ ಕಣ್ಣಿನ ರೆಪ್ಪೆ ಬಡಿಯುವಷ್ಟರಲ್ಲಿ ರಫೇಲ್ ಮಿಂಚಿನ ವೇಗದಲ್ಲಿ ನುಗ್ಗಿ ಉಗ್ರ ನೆಲೆಗಳನ್ನ ಕುರುಹು ಇಲ್ಲದಂತೆ ನಾಮಾವಶೇಷ ಮಾಡಿದೆ. ಉಗ್ರರ ಅಡ್ಡೆಗಳಿಗೆ ನುಗ್ಗಿದ ರಣಬೇಟೆಗಾರ ರಫೇಲ್ ಭಯೋತ್ಪಾದಕರ ತಲೆ ಮೇಲೆ ಹ್ಯಾಮರ್ ಹೊಡೆತ. ಕೇವಲ 25 ನಿಮಿಷಗಳಲ್ಲೇ 9 ಟಾರ್ಗೆಟ್ಗಳು ಧ್ವಂಸ. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆಯಲು ಭಾರತ ಸಜ್ಜಾಗಿತ್ತು. ಆದ್ರೆ ಹೇಗೆ ಹೊಡೆಯಬೇಕು, ಯಾವಾಗ ಹೊಡೆಯಬೇಕು, ಎಲ್ಲಿ ಹೊಡೆಯಬೇಕು ಅನ್ನೋದನ್ನ ನಿರ್ಧರಿಸಲು ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ್ರು. ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಸ್ ಅನಿಲ್ ಚೌಹಾಣ್, ವಾಯುಪಡೆ ಮುಖ್ಯಸ್ಥ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಜೊತೆಗೆ ಸರಣಿ ಸಭೆಗಳನ್ನು ನಡೆಸಿದ್ರು. ಎಲ್ಲ ಸಭೆಗಳ ನಂತರ ಟಾರ್ಗೆಟ್ ಫಿಕ್ಸ್ ಮಾಡಿದ್ದ ಸೇನಾ ಪಡೆಗಳು ಹೊಡೆಯೋಕೆ ಬಳಸುವ ಅಸ್ತ್ರಗಳನ್ನು ರೆಡಿ ಮಾಡಬೇಕಿತ್ತು. ಆಗ ಎಲ್ಲರ ಆಯ್ಕೆ ಆಗಿದ್ದೆ ಸ್ಕಾಲ್ಪ್ ಮತ್ತು ಹ್ಯಾಮರ್ ಬಾಂಬ್ಗಳು. ಶಕ್ತಿಶಾಲಿ ಮಿಸೈಲ್ಗಳನ್ನು ಬಳಸಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಲಾಗಿದೆ. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಬಳಸಿ ಉಗ್ರರನ್ನ ಸಂಹಾರ ಮಾಡಲಾಗಿದೆ. 300 ಕಿಲೋಮೀಟರ್ ದೂರ ಸಾಗಬಲ್ಲ ಮಿಸೈಲ್ ಇದಾಗಿದೆ. ಯಾವುದೇ ವಾತಾವರಣದಲ್ಲೂ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಇನ್ನು ಮತ್ತೊಂದು ಅಸ್ತ್ರ ಹ್ಯಾಮರ್ ಬಾಂಬ್ನಿಂದಲೂ ಉಗ್ರರ ನೆಲೆ ಉಡೀಸ್ ಮಾಡಲಾಗಿದೆ. 70 ಕಿಲೋಮೀಟರ್ ದೂರ ಸಾಗಿ ಪಾಪಿಗಳ ನೆಲೆಗಳು ಧ್ವಂಸವಾಗಿದೆ. ಡ್ರೋನ್ ಕೂಡ ಬಳಸಿ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಹ್ಯಾಮರ್ ಮತ್ತು ಸ್ಕಾಲ್ಪ್ ಮಿಸೈಲ್ಗಳನ್ನ ರಫೇಲ್ ಫೈಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗಿದೆ. ಕೇವಲ 25 ನಿಮಿಷಗಳಲ್ಲೇ ಹೊಡೆದು ಮುಗಿಸಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಭಾರತದ ಪವರ್ ಏನು ಅಂತ ಸೇನೆ ತೋರಿಸಿದೆ. ಬ್ಯೂರೋ ರಿಪೋರ್ಟ್, TV9.